ರಾಜ್ಯದಲ್ಲಿ ಸಚಿವ ಸಂಪುಟದ ಪುನರ್ ರಚನೆ ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಶಾಸಕರು ಸಚಿವ ಸ್ಥಾನ ಕೇಳಿದ್ರೆ ಏನು ತಪ್ಪು ಎಂದು ಪ್ರಶ್ನೆ ಮಾಡಿದ್ದಾರೆ. ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೋ ಅವರು ಅಧಿಕಾರ ಕೇಳ್ತಾರೆ ಎನ್ನುವ ಮೂಲಕ ಪರೋಕ್ಷವಾಗಿ ಸಚಿವ ಸಂಪುಟ ಪುನರ್ ರಚನೆಯ ಮಾತನಾಡಿದ್ದಾರೆ. ತಾವು ಕೂಡ ನಿನ್ನೆ ರಾತ್ರಿ ಅವರನ್ನ ಭೇಟಿ ಮಾಡಿದ್ರಿ? ನಾನೇನು ಭೇಟಿ ಮಾಡಿಲ್ಲ. ನಾನು ಭೇಟಿ ಮಾಡಿಲ್ಲ. ನಾನು ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿಲ್ಲ. ಸಿಎಂ ಅವರು ಕೂಡ ಬೇಡಿಕೆ ಎಲ್ಲ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್. ನಡೆಯುತ್ತೆ? ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆಯಲ್ಲ. MLA ಆದವರು MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶ ಹಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ MLC ಇಲ್ಲದೆ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳು ಇರ್ತದೆ. ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಸೊ ಅದೇನು ತಪ್ಪೇನಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ? ಏನ್ ಹೇಳಿ? ಸಚಿವ ಸಂಪುಟ ಪುನರ್ರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ? ಈ ಎಲ್ಲರೂ ಶಾಸ್ತ್ರಗಿಷ್ಟ ಇದ್ರೆ ಯಾರು ಗಿರಿಗಿರಿ ಶಾಸಕದವರು ಕೇಳಿ ಅವ್ರು ಮಾತಾಡ್ಬೋದು. Joining us right now. ಅವ್ರನ್ನ ಭೇಟಿ